ನಾವು ಪ್ರೀತಿ ಹೊಂದಿದ್ದೇವೆ. ಇವತ್ತು ಅಧ್ಯಾಯ 14 ಗರುಡ ವಿಜಯನಗರ ಸಾಮ್ರಾಜ್ಯ. ನೋಡಿ, ಈ ಒಂದು ಟಾಪಿಕ್ ಮೇಲೆ ತುಂಬಾ ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದೆ. ಎಲ್ಲಾ ಒಂದು ಪ್ರಶ್ನೆಗಳು ಕೂಡ ಈ ಒಂದು ಟಾಪಿಕ್ ನಲ್ಲಿ ಹೆಚ್ಚು ಪ್ರಶ್ನೆಗಳನ್ನು ಕೇಳೋದನ್ನು ಕಾಣ್ತೀವಿ. ಒಂದಲ್ಲ ಒಂದು ಪ್ರಶ್ನೆ ಈ ಒಂದು ಟಾಪಿಕ್ ನಲ್ಲಿ ಕೇಳ್ತಾರೆ ವಿಜ್ಞಾನ ಸಂಬಂಧದ ಮೇಲೆ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಎನ್‌ಡಿಎ ಕ್ವೆಶ್ಚನ್ ತುಂಬಾ ಉತ್ಕೃಷ್ಟವಾದ ಮಟ್ಟದಲ್ಲಿ ಇದೆ ಅಂತಾನೆ ಹೇಳ್ತಿದ್ರು. ಸೊ ನೋಡಿ, ತಡ ಮಾಡೋದು ಬೇಡ, ಬನ್ನಿ ನೋಡೋಣ. ಮೊದಲನೇ ಒಂದು ಪ್ರಶ್ನೆ ನೋಡಿ. ವಿಜಯನಗರ ಸಾಮ್ರಾಜ್ಯವು ಈ ನದಿಯ ದಂಡೆಯ ಮೇಲೆ ಸ್ಥಾಪಿತವಾಗಿದೆ. ಇದರಲ್ಲಿ ಯಾವ ರೀತಿಯಾಗಿ ಕೇಳಿದಪ್ಪ ಅಂದ್ರೆ, ಆ, ಇದು ತುಂಗಭದ್ರಾ ನದಿ ದಂಡೆಯ ಮೇಲೆ ಸ್ಥಾಪಿತ ಆಗಿದೆ. ಆದ್ರೆ ಪರೀಕ್ಷೆಯಲ್ಲಿ ತುಂಗಭದ್ರಾ ನದಿಯ ಯಾವ ದಂಡೆಯ ಮೇಲೆ ಸ್ಥಾಪನೆ ಆಗಿದೆ ಅಂತ ಬಹಳ ಜನ ಪ್ರಶ್ನೆ ಕೇಳಿದ್ದಾರೆ. ತುಂಗಭದ್ರಾ ನದಿಯ ಎಳೆಯ ದಂಡೆಯ ಮೇಲೆ ಒಂದು ಈ ಒಂದು ಸಾಮ್ರಾಜ್ಯ ಸ್ಥಾಪನೆ ಆಗಿರೋದನ್ನ ನಾವು ಕಾಣ್ತೇವೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ರಾಜಲಾಂಛನ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಸೊ ತುಂಬಾ ಸರಿ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇದರಲ್ಲೂ ಯಾವ ಒಂದು ಮುಖ ಅಂದ್ರೆ ಎಡಮುಖನೋ ಬಲಮುಖನೋ ಅಂತ ಕೇಳ್ತಾರೆ. ಸೊ ವರಾಹ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗುತ್ತೆ. ಬಲಂಕ ವರಾಹ ಅಂತಕ್ಕಂಥದ್ದು ಬಾದಾಮಿ ಚಾಲುಕ್ಯರು ಮತ್ತು ಕಲ್ಯಾಣ ಚಾಲುಕ್ಯರು ಈ ಒಂದು ಮನೆತನದ ಒಂದು ಲಾಂಛನವಾಗಿದ್ದಾರೆ, ರಾಜಲಾಂಛನವಾಗಿದ್ದಾರೆ. ಅದರಲ್ಲಿ ಎಡಮುಖ ವರಾಹ ಅಂತಕ್ಕಂಥದ್ದು ನಮ್ಮ ಒಂದು ಏನು ವಿಜಯನಗರ ಸಾಮ್ರಾಜ್ಯದ ಒಂದು ರಾಜಲಾಂಛನ ಆಗಿರುತ್ತೆ. ಓಕೆನಾ. ಇನ್ನು ವಿಜಯನಗರ ಸಾಮ್ರಾಜ್ಯ ನಿರ್ಮಾಣಕ್ಕೆ ಅಡಿಪಾಯ ಹಾಕಿದ ಸಂಗಮನ ಪುತ್ರರು ಯಾರು ಅಂತ ಕೇಳ್ತಾರೆ. ಸಂಗಮನ ಪುತ್ರರು ಪ್ರಮುಖವಾಗಿ 5 ಜನ ನಾವು ಸಂಗಮನ ಪುತ್ರರನ್ನು ನೋಡ್ತೇವೆ. ಸೊ ಹರಿಹರ, ದುಃಖರಾಯ, ಕಂಪಣ್ಣ, ಮಾರಣ್ಣ, ಮುದ್ದಣ್ಣ ಅಂತೇಳಿ. ಸೊ ಆದ್ರೆ ಮೇನ್ ಆಗಿ ನಾವು ಈ ಒಂದು ಪ್ರಶ್ನೆಗೆ ಈ ಮಾರಣ್ಣ, ಮುದ್ದಣ್ಣ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಆದ್ರೆ ನಾವು ಈ ಪ್ರಶ್ನೆಗೆ ಉತ್ತರವನ್ನ ಬಿ ಆಗಿ ಕನ್ಸಿಡರ್ ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಈ ಒಂದು ಏನಪ್ಪೋ ಸಂಗಮ ವಂಶದ ಸ್ಥಾಪಕ, ಮುಖ್ಯವಾದ ಸ್ಥಾಪಕ ಅಂತ ಅಂದಾಗ ನಾವು ಹರಿಹರ ಅಂತಾನೆ ಹೇಳ್ತೀವಿ. ಹಾಗಾಗಿ ಈ ಒಂದು ಹರಿಹರ ಮತ್ತು ದುಃಖರಾಯ ಇದಕ್ಕೆ ಸರಿಯಾದ ಉತ್ತರ. ಇನ್ ಕೇಸ್ ಆಪ್ಷನ್ ಈ ಒಂದು ಆಪ್ಷನ್ ಇರಲಿಲ್ಲ ಅಂತ ಹೇಳಿದ್ರೆ ಸೊ ಅದು ಇದಾಗ್ತಿತ್ತು. ಓಕೆನಾ. ಕಂಪಣ್ಣ, ಮಾರಣ್ಣ, ಮುದ್ದಣ್ಣ, ಹರಿಹರ, ಬುಕ್ಕರಾಯ ಅಂತಕ್ಕಂಥ ಹುಕ್ಕ ಅಂತಾನು ಹೇಳ್ತೀವಿ ಹರಿಹರನ್ನ. ಓಕೆನಾ. ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ವಿಜಯನಗರದ ರಾಜಧಾನಿಯಾದ ಹಂಪಿಯಲ್ಲಿ ಮನಮೋಹಕವಾದ ಅಜಾರ ರಾಮಸ್ವಾಮಿ ದೇವಾಲಯವನ್ನು ನಿರ್ಮಿಸಿದ ರಾಜ ಯಾರು ಅಂತ ಹೇಳ್ತಾರೆ. ಸೊ ಇದನ್ನ ಅಜಾರ ರಾಮಸ್ವಾಮಿ ದೇವಾಲಯ ಅಂತಂದ್ರೆ ನಾವು ಎರಡನೇ ದೇವಾಲಯ ಅಂತ ಓದಿರ್ತೀವಿ. ಸೊ ಆದ್ರೆ ಆ ಎರಡನೇ ದೇವರಿಗೆ ಇನ್ನೊಂದು ಹೆಸರು ಪ್ರೌಢ ದೇವ ಅಂತ ಕೂಡ ಕರಿತೀವಿ. ಹಾಗಾಗಿ ಆಪ್ಷನ್ ಸಿ ಅಂತಕ್ಕಂಥದ್ದು ಈ ಒಂದು ಪ್ರಶ್ನೆಗೆ ಉತ್ತರ ಸರಿಯಾಗಿರುತ್ತೆ. ಓಕೆನಾ. ಇನ್ನು ಆ 5ನೇ ಪ್ರಶ್ನೆ. ಕೃಷ್ಣದೇವರಾಯ ರಚಿಸಿದ ಅಮೂರ್ತ ಮೌಲ್ಯದ ಕೃತಿ ಈ ಭಾಷೆಯಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಯಾವ ಭಾಷೆಯಲ್ಲಿ ಇದೆಯಪ್ಪ ಅಂತಂದ್ರೆ ಸೊ ಈ ಒಂದು ಕೃತಿ ಅಂತಕ್ಕಂಥದ್ದು ತೆಲುಗು ಭಾಷೆಯಲ್ಲಿ ಕಂಡುಬರುವುದನ್ನು ಕಾಣ್ತೇವೆ. ಇನ್ನು ಇನ್ನೊಂದು ಕೃತಿ ಅಲ್ಲದ ನಾಟಕವನ್ನು ಕೂಡ ರಚಿಸಿದ್ದಾರೆ. ಅದರ ಹೆಸರು ಜಾಂಬವತಿ ಕಲ್ಯಾಣ ಅಂತೇಳಿ. ಅದು ಸಂಸ್ಕೃತ ಭಾಷೆಯಲ್ಲಿ ಇರೋದನ್ನು ನಾವು ಕಾಣ್ತೇವೆ. ಓಕೆನಾ. ಜಾಂಬವತಿ ಕಲ್ಯಾಣ. ಸೊ ಜಾಂಬವತಿ ಕಲ್ಯಾಣ ಕೃತಿಯ ಒಂದು ಪ್ರಾಮುಖ್ಯತೆ ಇದೆ. ಸೊ ಮುಂದೆ ಒಂದು ಪ್ರಶ್ನೆ ಬರುತ್ತೆ, ಅಲ್ಲಿ ನಿಮಗೆ ಹೇಳ್ತೇನೆ. ಓಕೆನಾ. ಇನ್ನು ವಿಜಯನಗರದ ಯಾವ ದೊರೆ ಸಾಮ್ರಾಜ್ಯ ಉತ್ತರದಲ್ಲಿ ಕೃಷ್ಣಾ ನದಿಯಿಂದ ದಕ್ಷಿಣ ಸಮುದ್ರವರೆಗೆ ತೀರದವರೆಗೂ ವ್ಯಾಪಿಸಿದೆ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವೀಗ 1510ರಲ್ಲಿ ಒಂದು ಗೋವನ್ನು ಹೊರತುಪಡಿಸ್ಕೊಳ್ತಾರೆ. ಓಕೆನಾ. ದಕ್ಷಿಣದಲ್ಲಿ ಸಮುದ್ರವರೆಗೂ ಹಾಕಿದೆ ಅಂತ ಹೇಳಿದ್ದಾರೆ. ಸೊ ನೋಡಿ, ಇದನ್ನ ನಾವು ವಶಪಡಿಸ್ಕೊಂಡು ಯಾರಪ್ಪ ಪೋರ್ಚುಗೀಸರಿಂದ ಅಂತ ಹೇಳಿದ್ರೆ ಶ್ರೀಕೃಷ್ಣದೇವರ ಸಹಾಯ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗಿತ್ತು. ತುಂಬಾ ವಿಶಾಲವಾದ ಸಾಮ್ರಾಜ್ಯವನ್ನ ರಚಿಸತಕ್ಕಂಥದ್ದು ಕೀರ್ತಿ ಶ್ರೀಕೃಷ್ಣದೇವರಿಗೆ ಸಲ್ಲುತ್ತೆ. ಓಕೆನಾ. ಇದು ಶ್ರೀಕೃಷ್ಣದೇವರನ್ನು ವಿಜಯನಗರದ ಯಾವ ಮನೆತನಕ್ಕೆ ಸೇರಿದವರು ಅಂತ ಕೇಳಿದ್ದಾರೆ. ಸೊ ಸಂಗಮ, ಸಾಳ್ವ, ತುಳುವ ವಂಶಕ್ಕೆ ಒಂದು ಸೇರಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಎಲ್ಲಾ ಒಂದು ಏನು ಈ ಎಲ್ಲ ಮಂತ್ರಗಳಲ್ಲಿ ಒಬ್ಬೊಬ್ಬ ಪ್ರಸಿದ್ಧ ರಾಜರನ್ನ ನಾವು ಕಾಣ್ತೀವಿ. ಇನ್ನು ಸಂಗಮ ವಂಶದಲ್ಲಿ ಮೊದಲೇ ವಂಶ ಸಂಗಮ ವಂಶ, ಮೊದಲ ರಾಜ ಬಂದು ಹರಿಹರ, ಆಮೇಲೆ ಬುಕ್ಕರಾಯ. ಸೊ ಈ ವಂಶದ ಶ್ರೇಷ್ಠ ಅರಸ ಅಂತಂದಾಗ ನಾವು ಎರಡನೇ ದೇವರಾಯನ ಅಥವಾ ಪ್ರೌಢ ದೇವರ ಅಂತ ಹೇಳಿ ಕಾಣ್ತೀವಿ. ಎರಡನೇ ದೇವರಾಯ ಈ ಒಂದು ಮಂತ್ರದ ಪ್ರಸಿದ್ಧ ಗೆರೆ ಅಂತಾನೆ ಹೇಳ್ತೀವಿ. ಇನ್ನೊಂದು ನರಸಿಂಹ ಅಂತಕ್ಕಂಥ ಸಾಳ್ವ ವಂಶದಲ್ಲಿ ನರಸಿಂಹ ಅಂತಕ್ಕಂಥವ್ರು ಪ್ರಸಿದ್ಧರಾಗಿರ್ತಾರೆ. ನರಸಿಂಹ ಅಂತೇಳಿ. ಈ ಒಂದು ಮನೆತನ ಸ್ಥಾಪಕ ಕೂಡ ನರಸಿಂಹನಾಗಿರ್ತಾನೆ. ಸೊ ಸಂಗಮ, ಸಾಳ್ವ, ತುಳುವ ವಂಶದಲ್ಲಿ ನಿಮ್ಗೆ ಗೊತ್ತಿರುತ್ತೆ. ಈಗ ಪ್ರಶ್ನೆ ಕೇಳಿದರೆ ಶ್ರೀಕೃಷ್ಣ ದೇವಾಲಯ ಈ ಮನೆತನಕ್ಕೆ ಸೇರಿರ್ತಾನೆ. ಹಾಗಾಗಿ ಈ ಒಂದು ಮನೆತನ ಶ್ರೇಷ್ಠ ಅರಸ ಆಗಿರ್ತಾನೆ. ಓಕೆನಾ. ನೆಕ್ಸ್ಟ್ ಇನ್ನು ತುಳು ವಂಶದ ಸ್ಥಾಪಕ ಬಂದು ವೀರ ನರಸಿಂಹ ಅಂತಕ್ಕಂಥದ್ದು. ಏನು ಅರವಿಡು ವಂಶದ ಸ್ಥಾಪಕ ಬಂದು ಕಮೆಂಟ್ ಮಾಡ್ಕೊತಿದ್ದೆ. ಓಕೆನಾ. ನಿಮ್ಗೆ ಲಾಸ್ಟ್ ಅಲ್ಲಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳ್ತೇನೆ. ಬನ್ನಿ ಮುಂದೆ ಪ್ರಶ್ನೆ ಹೋಗೋಣ. 8ನೇ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದ ಸಂಗಮ ವಂಶದ ಪ್ರಸಿದ್ಧ ದೊರೆ ಯಾರು ಅಂತ ಕೇಳಿದ್ರು. ನೋಡಿ, ಆಗ್ಲೇ ಹೇಳಿದೆ ಎರಡನೇ ದೇವರಾಯ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸಂಗಮ ವಂಶದಲ್ಲಿ ಎರಡನೇ ದೇವರಾಯ ಎಷ್ಟನೇ ಎಲ್ಲಿವರೆಗಪ್ಪ ಅಂತ ಹೇಳಿದ್ರೆ 1336ರಿಂದ ಸರಿಸುಮಾರು 1350ರವರೆಗೆ
ಆಳ್ವಿಕೆಯನ್ನು ಮಾಡಿರ್ತಾರೆ. ಸೊ ಇದನ್ನ ಗೊತ್ತಿರ್ಬೇಕು ಓಕೆನಾ? 2ನೇ ದೇವರಾಯ ಸಾರಿ ಇದೇ ಇಸ್ಕೊಂಡ್ ತಕ್ಕ ಇಲ್ಲಿ ಬಂದಿದ್ದು ಬುಕ್ಕ ಸಾರಿ ಹರಿಹರ ಆಮೇಲೆ ಬುಕ್ಕ ತದನಂತರ ಬರ್ತಕ್ಕಂಥದ್ದು 2ನೇ ದೇವರಾಯ ಓಕೆನಾ? ಇನ್ನು ನೆಕ್ಸ್ಟ್ ಪ್ರಶ್ನೆ, ಮುಂದಿನ 9ನೇ ಪ್ರಶ್ನೆ. ಶ್ರೀಕೃಷ್ಣ ಕೃಷ್ಣದೇವರಾಯನ ಕಾಲದ ಪ್ರಸಿದ್ಧ ವಿರೂಪಾಕ್ಷ ದೇವಾಲಯ ಕಂಡುಬರುವ ಸ್ಥಳ. ಈ ಒಂದು ಇವರ ಒಂದು ಕಾಲದಲ್ಲಿ ದೇವಾಲಯ ಕಂಡುಬರುತ್ತೆ. ಹಂಪಿಯಲ್ಲಿ ಇವರನ್ನು ನಾವು ಕಾಣ್ತೀವಿ ಓಕೆನಾ? ಈ ಒಂದು ಪ್ರಶ್ನೆ ಗೊತ್ತಾ? ಹಂಪಿ ಅಂತಕ್ಕಂಥ ಸರಿಯಾಗುತ್ತೆ. ನೆಕ್ಸ್ಟ್ ನೋಡಿ, ತುಂಬಾ ಸರಿ ಕೇಳಿರ್ತಕ್ಕಂಥ ಪ್ರಶ್ನೆ. ಮಾನವ ಜನ್ಮದೊಡನೆ ಇದನ್ನು ಹಾಳು ಮಾಡಿಕೊಳ್ಳಬೇಡಿ, ಹುಚ್ಚಪ್ಪಗಳಿರ ಅಂತೇಳಿ ಇದನ್ನು ಹೇಳಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಇದನ್ನ ಪುರಂದರದಾಸರು, ದಾಸರ ಮೇಲೆ ಪುರಂದರದಾಸರು ಅಂತ ಹೇಳಿ ತಮ್ಮ ವ್ಯಾಸರಾಯರು ಇವರ ಗುರುಗಳಾಗಿರ್ತಾರೆ. ಇವರಿಂದ ಕಲಿಸ್ಕೊಂಡಂತವರು ಪುರಂದರದಾಸರು. ಈ ಒಂದು ಪ್ರಸಿದ್ಧ ವಾಕ್ಯವನ್ನು ಹೇಳಿದಂಥವರು ಪುರಂದರದಾಸ ಆಗಿರ್ತಾರೆ. ಇನ್ನೊಂದು ಕರ್ನಾಟಕ ಸಂಗೀತ ಪಿತಾಮಹ ಅಂತೇಳಿ ಯಾರನ್ನ ಕರೀತಾರೆ ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಬೇಕೇನಾ? ನೆಕ್ಸ್ಟ್, ಪ್ರಕಸ್ತಂಗಡಿಗೆ ಅಥವಾ ತಾಳಿಕೋಟೆಯಿಂದ ನಡೆದಂತ ವರ್ಷ ಯಾವುದು? ಸೊ ವಿಜಯನಗರ ಸಾಮ್ರಾಜ್ಯದ ಒಂದು ವಿಜಯನಗರ ಸಾಮ್ರಾಜ್ಯ ಅಂತ್ಯಕ್ಕೆ ಕಾರಣವಾಗಿದೆ ಅಂತಂದ್ರೆ ರಕ್ಕಸ್ತಂಗಡಿಗೆ ಕದನ ಅಥವಾ ತಾಳಿಕೋಟೆ ಕದನ. ಸೊ ಒಂದು ಯುದ್ಧ ನಡೆದಿತ್ತು 1555ರಲ್ಲಿ. ಸೊ ಯಾವ ಒಂದು ಮನೆತನ ಆಳ್ವಿಕೆ ನಡೆಸಿತ್ತು ಅಂತ ಹೇಳಿದ್ರೆ ತುಳು ವಂಶ. ಅವಾಗ ಆಗಿನ ಒಂದು ವಂಶದಲ್ಲಿ ಬಂದಾಗ ನಾವು ತುಳು ವಂಶ ಆಳ್ವಿಕೆ ನಡೆಸಿದಂತ ಕಾಣ್ತೀವಿ. ಯಾಕಂದ್ರೆ ಸೊ 1505ರಿಂದ 1570ರವರೆಗೂ ಕೂಡ ಈ ಒಂದು ತುಳು ವಂಶಗಳು ಅಂತಕ್ಕಂಥದ್ದು ಆಳ್ವಿಕೆ ನಡೆಸತಕ್ಕಂಥದ್ದನ್ನ ಕಾಣ್ತಾ ಇರ್ತಕ್ಕಂಥ. ಇನ್ನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಂಬಂಧಿಸಿದಂತ ಆಧ್ಯಾತ್ಮಿಕ ಗುರುಗಳು ಯಾರಪ್ಪ ಅಂತ ಹೇಳಿದ್ರೆ ಗುರು ವಿದ್ಯಾರಣ್ಯರು. ಸೊ ವಿದ್ಯಾರಣ್ಯ ನಗರ ಹೋಗಿ ಮುಂದೆ ವಿಜಯನಗರ ಆಗಿದೆ. ಸೊ ವಿಜಯನಗರ ಓಕೆನಾ? ಈ ರೀತಿಯ ಕೂಡ ಆಗಿರ್ಬೋದು ಅಂತ ಹೇಳ್ತಾರೆ. ಸೊ ಈ ಒಂದು ಮನೆತನದ ಸ್ಥಾಪನೆಗೆ ಕಾರಣವಾದವರು ಗುರು ವಿದ್ಯಾರಣ್ಯರು ಓಕೆನಾ? ಇನ್ನು ಕೆಳಗಿನ ಯಾವ ಕೃತಿಯು ಕನಕದಾಸರಿಂದ ರಚಿತವಾಗಿಲ್ಲ? ಕನಕದಾಸರಿಂದ ರಚಿತವಾಗಿರ್ತಕ್ಕಂಥ ಕೃತಿಗಳು ಗೊತ್ತಿರುತ್ತದೆ. ಹರಿಭಕ್ತಿ ಸರ, ಮೋಹಿನಿ ತಂಗಿನಿ ಮತ್ತು ರಾಮದಾನ ಚರಿತ್ರೆ. ಸೊ ಇವೆಲ್ಲ ನಮ್ಮ ಕನಕದಾಸರು ರಚಿಸ್ತಕ್ಕಂಥ ಕೃತಿಗಳಾಗುತ್ತೆ. ನ್ಯಾಯಾಮೃತ ಅಂತಕ್ಕಂಥದ್ದು ಅಲ್ಲ. ಈ ಒಂದು ಪ್ರಶ್ನೆ ಉತ್ತರ ಆಪ್ಷನ್ ಬಿ ಅಂತಕ್ಕಂಥದ್ದು. ರಚಿತವಾಗಿಲ್ಲ ಅಂತ ಕೇಳಿದರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಓಕೆನಾ? ಇನ್ನು ನೆಕ್ಸ್ಟ್ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅವಧಿಯಲ್ಲಿನ ಕವಿಗಳನ್ನು ಗುರುತಿಸಿ. ಈ ಒಂದು ಕಾಲದಲ್ಲಿ ಯಾರಿದ್ದಪ್ಪ ಅಂತ ಹೇಳಿದ್ರೆ ನೋಡಿ, ಪಂಪ ಅಂತಕ್ಕಂಥ ಐತಿಹಾಸಿಕ ಇರ್ತೇನೆ. ಬಸವಣ್ಣ ಅಂತಕ್ಕಂಥವ್ರು ಕಲ್ಯಾಣ ಚರಿತ್ರೆಯಲ್ಲಿ ಬರ್ತಾರೆ ವಿಜಯನಗರ ಆಸ್ಥಾನದಲ್ಲಿ. ಸೊ ಹಾಗಾಗಿ ಈ ಒಂದು ವಿಚಾರದಲ್ಲಿ ನಮಗೆ ಕನಕದಾಸರು ಕಂಡುಬರೋದನ್ನು ನಾವು ಕಾಣ್ತೀವಿ. ಹಾಗಾಗಿ ಆಪ್ಷನ್ ಎ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಆಪ್ಷನ್ ಎ ಇದಕ್ಕೆ ಸರಿಯಾಗುತ್ತೆ ಓಕೆನಾ? ನೆಕ್ಸ್ಟ್, ವಿಜಯನಗರ ಕಾಲದ ಸಂತರು ಸಂಗೀತವನ್ನು ಬಳಸಿ ಭಕ್ತಿ ಮಾರ್ಗವನ್ನು ಬೋಧಿಸಿದರು. ಈ ಪಂಥವನ್ನ ಹೀಗೆಂದು ಕರೆಯುತ್ತಾರೆ. ಈ ಪಂಥವನ್ನು ಹೇಗಂತ ಕರೀತಾರಪ್ಪ ಅಂತಂದ್ರೆ ದಾಸ ಪಂಥ ಅಂತ ಹೇಳಿ ಕರೀತಾರೆ ಓಕೆನಾ? ದಾಸ ಪಂಥ, ಕಿಸ್ತಿ ಪಂಥ ಯಾವ ಒಂದು ಪಂಥದಲ್ಲಿ ಕಂಡು ಬರುತ್ತೆ, ಯಾವ ಒಂದು ವಚನದಲ್ಲಿ ಕಂಡು ಬರುತ್ತೆ. ಭಕ್ತಿ ಪಂಥ ಅಂತಂದ್ರೆ ನಿಮ್ಗೆ ಗೊತ್ತಿರುತ್ತೆ ಹಾಗೆ ಭಕ್ತಿ ಪಂಥ, ಸೂಫಿ ಪಂಥ ಗೊತ್ತಿರುತ್ತೆ. ದಾಸ ಪಂಥ ಅಂತಂದ್ರೆ ಸೊ ಈ ಒಂದು ವಿಜಯನಗರ ಕಾಲದ ಸಂತರು ಕೂಡ ಬೋಧಿಸಿದಂತ ಒಂದು ಪಂಥ ಓಕೆನಾ? ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, ತುಂಬಾ ರಿಪೀಟ್ ಆಗಿರ್ತಕ್ಕಂಥ ತುಂಬಾ ಅಭಿಪ್ರಾಯ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನೋಡಿ, ಇದನ್ನ ಹೋಗ್ತಾನೆ. ಮೊದಲ ವಿಜಯಂ ಕೃತಿಯನ್ನ ಬರೆದವರು ಯಾರು? ಸೊ ಈ ಒಂದು ಕೃತಿ ಯಾವ ಭಾಷೆಯಲ್ಲಿ ರಚನೆ ಆಗಿದೆ ಅಂತ ಕೇಳಿದ್ದಾರೆ ತುಂಬಾ ಸರಿ. ಸೊ ಯಾರು ರಚನೆ ಮಾಡಿದಂತ ಯಾರು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಏನಿದೆ ಅಂತಂದ್ರೆ ನೋಡಿ, ಮೊದಲ ವಿಜಯಂ ಅಂತ ಕೃತಿ ಅಂತಕ್ಕಂಥದ್ದು ಗಂಗಾದೇವಿ ಬರೆದಿರ್ತಕ್ಕಂಥ ಕೃತಿ. ಈ ಗಂಗಾದೇವಿ ಯಾರು ಅಂತ ಹೇಳಿದ್ರೆ ಕಂಪಣ್ಣ ಅಂತ ಹೇಳಿದ್ರೆ ಸಂಗಮನ ಪುತ್ರರು ಯಾರಪ್ಪ ಅಂತಂದ್ರೆ ಕಂಚಪಾಣ, ಮಾರಣ ಬುದ್ಧಾನ ಅಂತೇಳಿ ಮತ್ತೆ ಹರಿಹರ ಪುತ್ರ ಅಂತೇಳಿ. ಇದರಲ್ಲಿ ಕಂಪಣ್ಣ ಅಂತ ಅಂತಲ್ಲ, ಕಂಪಣ್ಣನ ಒಬ್ಬ ಮಡದಿ ಆಗಿರ್ತಾರೆ ಗಂಗಾದೇವಿ. ಸೊ ಮೊದಲ ವಿಜಯ ಅಂತಕ್ಕಂಥದ್ದು ಒಂದು ಗಂಗಾದೇವಿ ಬರ್ತಕ್ಕಂಥದ್ದು. ಈ ಒಂದು ಕೃತಿ ಸಂಸ್ಕೃತ ಭಾಷೆಯಲ್ಲಿ ರಚಿಸುತ್ತಾರೆ. ಸೊ ಸಂಸ್ಕೃತ ಭಾಷೆ ಓಕೆನಾ? ಸಂಸ್ಕೃತ ಭಾಷೆಯಲ್ಲಿ ರಚಿಸ್ತಕ್ಕಂಥ ಕೃತಿ ಆಗಿರುತ್ತೆ. ಇನ್ನು ಈ ಒಂದು ಕೃತಿಯನ್ನು ಇನ್ನೊಂದು ಹೆಸರಿದೆ, ಶ್ರೀ ಕಂಪಣರಾಜ ಚರಿತ ಅಂತ ಹೇಳಿ, ಕಂಪಣರಾಜ ಚರಿತೆ ಅಂತ ಹೇಳಿ. ಸೊ ಇದಕ್ಕೆ ಇನ್ನೊಂದು ಕೃತಿ ಇನ್ನೊಂದು ಹೆಸರು ಅಂತಾನೆ ಕೇಳ್ಬೋದು. ಈ ಒಂದು ಕೃತಿಯ ಯಾವ ಭಾಷೆಯಲ್ಲಿ ಆಗಿದೆ ಅಂತಾನೆ ಕೇಳ್ಬೋದು. ಈ ರೀತಿಯಾಗಿ ಎಲ್ಲ ಕೃತಿಯನ್ನು ಕೇಳ್ಬೋದಾಗಿರುತ್ತೆ ಓಕೆನಾ? ಮುಂದೆ ನೋಡಿ, ವಿಜಯನಗರ ಸಾಮ್ರಾಜ್ಯದ ಈ ದೊರೆಯ ಆಳ್ವಿಕೆಯಲ್ಲಿ ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕನ್ ನಿಮ್ಮಂತ ಭೇಟಿ ನೀಡಿದ್ದ ಅಂತ ಹೇಳಿದೆ. ಪರ್ಷಿಯಾದ ರಾಯಭಾರಿ ಅಬ್ದುಲ್ ರಜಾಕ್ ಭೇಟಿ ನೀಡಿದ್ದು 1510 ಆಸುಪಾಸಿನಲ್ಲಿ. ಹಾಗಾಗಿ ಶ್ರೀಕೃಷ್ಣ ದೇವರಾಯ ಆ ಒಂದು ಸಂದರ್ಭದಲ್ಲಿ
ಆಲೋಚನೆ ಮಾಡಿರ್ತಾರೆ, ಅದಕ್ಕಾಗಿ ಅರ್ಚನೆಗೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಎರಡನೇ ದೇವಾಲಯದ ಕಾಲದಲ್ಲಿ ಕೂಡ ಒಬ್ರು ಆ ಏನಪ್ಪಾ ಅಂತ ಹೇಳಿದ್ರೆ ಒಬ್ಬ ವಿದೇಶಿ ಪ್ರವಾಸಿಗ ಭಾರತಕ್ಕೆ ಭೇಟಿ ನೀಡ್ತಾರೆ. ಅವ್ರು ಯಾರು ಅಂತ ಹೇಳಿ ಕಮೆಂಟ್ ಮಾಡಿ, ಓಕೆನಾ? ಇನ್ನು 15ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಕನ್ನಡ ರಾಜ್ಯ ರಮಾರಮಣ ಎಂಬ ಬಿರುದನ್ನು ಪಡೆದರು ಅಂತೇಳಿ ಕೇಳಿದರೆ, ಸೊ ಅಲ್ಲಾ ಸಾಹೇಬ್ ಪೆದ್ದಣ್ಣ ಈ ಒಂದು ಬಿರುದನ್ನ ಕೊಡ್ತಾರೆ. ಸೊ ಯಾರು ಈ ಬಿರುದನ್ನ ಕೊಟ್ಟು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಕೊಟ್ಟರು ಬಿರುದು ಅಂತಂದ್ರೆ ಅಲ್ಲಾ ಸಾಹೇಬ್ ಪೆದ್ದಣ್ಣ ಆಗಿರುತ್ತೆ. ಸೊ ಶ್ರೀಕೃಷ್ಣದೇವರಾಯನಿಗೆ ಈ ಒಂದು ಬಿರುದನ್ನ ಕನ್ನಡ ರಾಜ್ಯ ರಮಾರಮಣ ಅಂತೇಳಿ ಈ ಒಂದು ಬಿರುದನ್ನು ಕೊಡ್ತಾರೆ. ಸೊ ಅವ್ರ ಬರೆದಂತ ಕೃತಿ ಬರೆದು ಮನುಚರಿತನ ಆಗುತ್ತೆ. ಕೃತಿ ಅವರು ಮನುಚರಿತನ ಅಂತೇಳಿ ಬರ್ಬೋದು, ಮನುಚರಿತನ ಅಂತೇಳಿ. ಸೊ ಮನುಚರಿತನ ನಾವು ಕೃತಿಯಲ್ಲಿ ಶ್ರೀಕೃಷ್ಣದೇವರನ್ನು ಕನ್ನಡ ರಾಜ್ಯ ರಮಾರಮಣ ಅಂತೇಳಿ ಕರೆದನ್ನು ನಾವು ಕಾಣ್ತೀವಿ. ಇನ್ನು ಶ್ರೀಕೃಷ್ಣದೇವರಾಯ ರಚಿಸಿದ ಜಾಂಬೋಟಿ ಕಲ್ಯಾಣ ಅಂತ ಹೇಳಿದ್ರೆ, ಜಾಂಬೋಟಿ ಕಲ್ಯಾಣ ಕೃತಿ ಬಂದಾಗ ಒಂದು ಮೇನ್ ಪಾಯಿಂಟ್ ಅನ್ನು ನಿಮ್ಗೆ ಹೇಳ್ತೀನಿ. ಅದು ತುಂಬಾ ಸರಿ ಎಕ್ಸಾಮ್ ಅದೇ ರಿಪೀಟ್ ಆಗುತ್ತೆ ಅಂತ ಪ್ರಶ್ನೆ ಆಗಿರುತ್ತೆ. ಸೊ ಒಂದು ಸ್ವಲ್ಪ ಪ್ರಶ್ನೆ ಇರಬೇಕು. ವಿಜಯನಗರ ಸಾಮ್ರಾಜ್ಯ ಪತನ ಆದ ಯುದ್ಧಭೂಮಿ ಇರುವ ಸ್ಥಳ ಎಲ್ಲಿ ಅಂತ ಹೇಳಿದರೆ, ಅದನ್ನು ತಾಳಿಕೋಟೆಯಲ್ಲಿ ನಡೆಯತಕ್ಕಂಥದ್ದು. ಆಗಿದ್ದರೆ ಹಾಗಾಗಿ ತಾಳಿಕೋಟೆ ಅಂತ ಹೇಳಿ ಬರ್ತಾರೆ. ತಾಳಿಕೋಟೆ ಅಂತ ಹೇಳ್ತಿದ್ದು ಈ ಒಂದು. ಇನ್ನು ವಿಜಯನಗರ ಸಾಮ್ರಾಜ್ಯವನ್ನು ಆಳಿದ ಮೊದಲ ರಾಜವಂಶ ಇದಾಗಿದೆ. ಸೊ ಮೊದಲ ರಾಜವಂಶ ಯಾರಪ್ಪ ಅಂತ ಹೇಳಿದ್ರೆ, ಈ ರೀತಿ ಕೇಳ್ಬೋದು, ಅತಿ ಹೆಚ್ಚು ಆಳ್ವಿಕೆ ಮಾಡಿದ ವಂಶ ಯಾವುದು ಅಂತ ಕೇಳ್ಬೋದು, ಅತಿ ಕಡಿಮೆ ಆಳ್ವಿಕೆ ಮಾಡಿದ ವಂಶ ಅಂತ ಕೇಳ್ತಿದ್ದು, ಅಥವಾ ತಾಳಿಕೋಟೆ ವಿಜಯನಗರದ ಸಂದರ್ಭದಲ್ಲಿ ಆಳ್ವಿಕೆ ಮಾಡ್ತಿರ್ತಕ್ಕಂಥ ವಂಶ ಯಾವ್ದು ಅಂತ ಕೇಳಿದ್ವಿ. ಓಕೆನಾ? ಈ ರೀತಿಯಾಗಿ ಕೇಳಿದ್ರೆ ನೋಡಿ, ಈ ಒಂದು ಪ್ರಶ್ನೆ ಮೊದಲು ಉತ್ತರ ಹೇಳ್ತೀನಿ. ಸೊ ಮೊದಲ ವಂಶ ಬಂದು ಸಂಗಮವಂಶ. ಸಂಗಮವಂಶ ಬಂದು 336ರಿಂದ ಟೋಟಲ್ ಆಗಿ 1485 ವರ್ಷ ಅವರಿಗೆ, ಅಂದ್ರೆ ಟೋಟಲ್ ಎಷ್ಟಪ್ಪ ಅಂತ ಹೇಳಿದ್ರೆ 141 ವರ್ಷಗಳಿಗೆ ಆಳ್ವಿಕೆ ಮಾಡೋದನ್ನ ನಾವು ಕಾಣ್ತೀವಿ. ಈಗ ಸಂಗಮ ಸಾಳುವ ವಂಶ ಬಂದು 1485ರಿಂದ 1505ರವರೆಗೆ 1505ರವರೆಗೆ ಆಳ್ವಿಕೆ ಮಾಡೋದನ್ನ ಕಾಣ್ತೀವಿ. ಅಂದ್ರೆ 20 ವರ್ಷ ಆಗುತ್ತೆ, ಓಕೆನಾ? 20 ವರ್ಷ. ಸೊ ಇದು 141 ವರ್ಷ ಮತ್ತೆ ಸಾಳುವ ವಂಶ 20 ವರ್ಷ. ಸೊ ಇಲ್ಲಿ ಬಂದಾಗ ನಿಮ್ಗೆ ಗೊತ್ತಾಗಿದೆ ಅನ್ಕೊಂತೀನಿ. ಮೊದಲ ವಂಶ ಬಂದು 141 ವರ್ಷ ಆಳ್ವಿಕೆ ಮಾಡುತ್ತೆ. ಇದು ಅತ್ಯಂತ ಸುದೀರ್ಘವಾಗಿ ಆಳ್ವಿಕೆ ಮಾಡಿದ ವಂಶ. ಮತ್ತು ಈ ಒಂದು ವಂಶ ಏನಪ್ಪ ಅಂತ ಮೊದಲ ವಂಶನೂ ಆಗಿರುತ್ತೆ. ಸೊ ಈ ಒಂದು ವಂಶದ ಸ್ಥಾಪಕ ಬಂದು ಹರಿಹರ ಆಗಿರ್ತಾರೆ. ಸೊ ಈ ಒಂದು ವಂಶದ ಮೇಲೆ ಇನ್ನೂ ಈ ಒಂದು ವಂಶದ ಪ್ರಸಿದ್ಧರು ಯಾರಪ್ಪ ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಎರಡನೇ ದೇವರಾಯ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಸಾಳುವ ವಂಶ ಬಂದು ಸಾಳುವ ನರಸಿಂಹ ಅಂತಕ್ಕಂಥದ್ದು ಈ ಒಂದು ವಂಶದ ಸ್ಥಾಪಕ ಆಗಿರ್ತಾರೆ. ಸೊ ಈ ಒಂದು ವಂಶದ ಸರ್ವಶ್ರೇಷ್ಠ ದೊರೆ ಅಂತ ಯಾರಂತ ಹೇಳಿದ್ರೆ, ಸೊ ಸಾಳುವ ನರಸಿಂಹನೇ ಇದಕ್ಕೆ ಸರಿಯಾದ ಒಂದು ಶ್ರೇಷ್ಠ ಅರಸ ಆಗಿರ್ತಾರೆ. 20 ವರ್ಷ ಕೂಡ ಆಳ್ವಿಕೆಯನ್ನು ಮಾಡೋಣ. ಮತ್ತೆ ಅತಿ ಕಡಿಮೆ ಒಂದು ಯಾವ ವಂಶ ಆಳ್ವಿಕೆ ಮಾಡ್ತಂತಂದ್ರೆ ಅತಿಸಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. 20 ವರ್ಷ ಆಳ್ವಿಕೆ ಮಾಡ್ತಾರೆ. ಇನ್ನು ತುಳು ವಂಶ ಬಂದು ಎಷ್ಟು ಹೇಳಿದ್ರೆ 1505ರಿಂದ ಬಂದು ತುಳುವ ನರಸಿಂಹ ಆಗ್ತದೆ. ಸೊ ಈ ವಂಶದ ಸ್ಥಾಪಕ ತುಳುವ ನರಸಿಂಹ. ಸೊ ಇಲ್ಲಿ 1505ರಿಂದ ಹಿಡಿದು 1570ರವರೆಗೆ, ಅಂದ್ರೆ ಏನು 1570 ಕೂಡ ಇವರು ಆಳ್ವಿಕೆ ಮಾಡೋದನ್ನು ಕಾಣ್ತೀವಿ. 1556ರಲ್ಲಿ 1565 ಏನು ರಥಸ್ಥಾನಿಗಳಿಗೆ ಅಥವಾ ತಾಳಿಕೋಟೆ ಏನಿತ್ತು ಆ ಒಂದು ಈ ಒಂದು ಸಂದರ್ಭದಲ್ಲಿ ನಡೆಯುತ್ತೆ, ಓಕೆನಾ? ಇನ್ನು ಅರಳಿ ವಂಶ ಅತ್ಯಂತ ಕೊನೆಯ ವಂಶ. ಇಲ್ಲಿ ಬಂದು 1570ರಿಂದ ಹಿಡಿದು 1485 ಜೊತೆಗೆ 1485 ಕೂಡ ಇವರು ಆಳ್ವಿಕೆ ಮಾಡ್ತಕ್ಕಂಥದ್ದು ನಾವು ಕಾಣ್ತೀವಿ. ಇವು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಲ್ಲ, ಎಲ್ಲಿ ಆಳ್ವಿಕೆ ಮಾಡ್ತಾರೆ ಅನ್ನೋದನ್ನು ನೀವು ಜೊತೆಗೆ ಗಮನಿಸಬೇಕು. ಓಕೆ, ಲಾಸ್ಟಲ್ಲಿ ಎಲ್ಲ ಪಾಯಿಂಟನ್ನು ಒಂದು ಮಾಡಿ ನಾನು ಒಂದು ಟೆಲಿಗ್ರಾಮ್ ಚಾನಲ್ಗೆ ಅಪ್ಲೋಡ್ ಮಾಡ್ತೀನಿ, ಓದಿದ ಮಿತ್ರ ಅಂತ ಹೇಳಿ. ಸೊ ಅಲ್ಲಿ ನೀವು ಒಂದು ನಿಮಿಷ ನೋಡ್ತಿದ್ದೀವಿ, ಓಕೆನಾ? ಸೊ ಮುಂದಿನ ಪ್ರಶ್ನೆ ಹೋಗೋಣ ಬನ್ನಿ. ಜಾಸ್ತಿ ಪ್ರಶ್ನೆ ಮಾಡಿದ್ದಾರೆ ನೋಡಿ. ಈ ಒಂದು ಪ್ರಶ್ನೆ ಕೇಳಿದರೆ, ತಾಳಿಕೋಟೆ ಕದನ ಅಥವಾ ರಕ್ತಸ್ತಂಭಿ ಕದನ, ತಾಳಿಕೋಟೆ ಕದನ ಅಥವಾ ರಕ್ತಸ್ತಂಭಿ ಕದನದಲ್ಲಿ ಕೆಳಗಿನ ಸಾಮ್ರಾಜ್ಯದ ಅರಸರ ಮಧ್ಯೆ ನಡೀತು ಅಂತ ಕೇಳಿದ್ದಾರೆ. ಈ ಒಂದು ಮೇಲೆ ಕೇಳಿದರೆ ಭೂಮಿ ಸಿದ್ಧಾಂತ ಮತ್ತೆ ವಿಜಯನಗರ ಸಾಮ್ರಾಜ್ಯದ ಮಧ್ಯೆ ಈ ಒಂದು ಸಿದ್ಧಾಂತ ನಡೆಯುತ್ತೆ, ಗೊತ್ತಿರುತ್ತೆ ಆಗಲಿ. ನೆಕ್ಸ್ಟ್ ಪ್ರಶ್ನೆಗಳನ್ನು, ಕುಲವೆಂದು ಹೊಡೆದಾಡುವಲ್ಲಿ ಈ ಪೇಟೆಯನ್ನು ನಿಮ್ಮ ಕುಲ ಯಾವುದೊಂದು ಬಲ್ಲಿದ ಅಂತೇಳಿ ಗೊತ್ತಿಲ್ಲ ನಿಮಗೆ. ಕುಲವೆಂದು ಹೊಡೆದಾಡುವಲ್ಲಿ ನಿಮ್ಮ ಕುಲದ ನೆಲೆಯನ್ನು ಬಲ್ಲಿದ ಅಂತ ಹೇಳ್ತಾರೆ.
ಈ ಒಂದು ಕೀರ್ತನೆ ರಚನೆಕಾರ ಯಾರಪ್ಪ ಅಂತ ಹೇಳಿದ್ರೆ ಕನಕದಾಸರು ಅಂತಕ್ಕಂಥದ್ದು ಈ ಒಂದು ಕೃತಿಯಲ್ಲಿ ಬಳಸಬಹುದಾಗುತ್ತೆ. ಒಂದು ಕನಕದಾಸ ಸಿ ಅವರಿಗೆ ಸಿ ಅಂತಕ್ಕಂಥದ್ದು ಈ ಒಂದು ಕೃತಿಗೆ ಸರಿಯಾಗುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ 1565ರಲ್ಲಿ ನಡೆದ ತಾಳಿಕೋಟೆ ಕದನದಲ್ಲಿ ಭಾಗವಹಿಸಿದ ಬಹುಮನಿ ಸುಲ್ತಾನ ವಂಶ. ಟೋಟಲ್ ಆಗಿ ಇಲ್ಲಿ 5 ಮಾಹಿತಿಗಳು ಕಂಡು ಬರುತ್ತೆ, ಒಂದು ಅಂಶ ಕಂಡು ಬರಲ್ಲ. ಆದರೆ ಈ 4 ಅಂಶಗಳು ಕೊಟ್ಟಿದ್ದಾರೆ. ಸೊ ಅಹಮದ್ನಗರದ ನಿಜಾಮ್ ಶಾಹಿಗಳು, ಬೀದರ್ನ ಬರೀದ್ ಶಾಹಿಗಳು, ಗೋಲ್ಕೊಂಡದ ಕುತುಬ್ ಶಾಹಿಗಳು, ವಿಜಯಪುರದ ಆದಿಲ್ ಶಾಹಿಗಳು. ಸೊ ಈ ಒಂದು 4 ಅಂಶಗಳು ಕೂಡ ಈ ಒಂದು ಏನಪ್ಪಾ ಅಂತ ಹೇಳಿದ್ರೆ ತಾಳಿಕೋಟೆ ಕದನಕ್ಕೆ ಭಾಗವಹಿಸಿರ್ತಾರೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಮೇಲೆ ಎಲ್ಲವೂ ಅಂತಕ್ಕಂಥದ್ದು ಸರಿಯಾಗುತ್ತೆ. ಇನ್ನು ಶ್ರೀಕೃಷ್ಣ ದೇವರಾಯನ್ ಬರೆದಂತ ಕೃತಿಗಳೆಂದರೆ ನೋಡಿದ್ವಿ ಜಾಂಬವತಿ ಕಲ್ಯಾಣ ಮತ್ತು ಮುಕ್ತ ಮೊದಲ ಈ ಸಂಸ್ಕೃತ ಭಾಷೆಯಲ್ಲಿ ರಚಿಸತಕ್ಕಂಥ ಕೃತಿಯಾಗಿರುತ್ತೆ. ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದು ಯಾವ ಭಾಷೆಯಲ್ಲಿ ಅಂದರೆ ಸಂಸ್ಕೃತ, ಇದು ತೆಲುಗು ಭಾಷೆಯಲ್ಲಿ ತೆಲುಗು ಅಂತಕ್ಕಂಥದ್ದು. ಇನ್ನು ಇದೊಂದು ರಾಜ್ಯಾಡಳಿತ ಬರೆದ ಕೃತಿಯಾಗಿದೆ. ಇದೊಂದು ನಾಟಕವಾಗಿದೆ. ಜಾಂಬವತಿ ಕಲ್ಯಾಣ ಅಂತಕ್ಕಂಥದ್ದು ಒಂದು ನಾಟಕ. ಇಲ್ಲಿ ವಿರೂಪಾಕ್ಷಯನ್ನ ಕರ್ನಾಟಕ ರಾಜ್ಯ ಆಗ್ಲೇ ಹೇಳಿದೆ ನಿಮಗೆ, ಕರ್ನಾಟಕ ರಾಜ್ಯ ರಕ್ಷಾಮಣಿ ಅಂತೇಳಿ ತನ್ನ ದೈವವನ್ನ ಕೃಷ್ಣ ದೇವರಾಯನು ಹೊಗಳಿರುತ್ತಾನೆ. ಇದು ಒಂದು ಗೊತ್ತಿರಲಿ. ಇನ್ನು ಅಮುಕ್ತ ಮೌಲ್ಯದ ಅನ್ನೋ ಕೃತಿಯಲ್ಲಿ ತನ್ನಿಗೆ ಒಂದು ಬಿರುದನ್ನ ಕೊಟ್ಕೊಳ್ತಾನೆ. ಅದು ನಿಮ್ಗೆ ಗೊತ್ತಿರುತ್ತೆ. ಈ ಒಂದು ಏನು ಬಿರುದನ್ನ ಕೊಟ್ಕೊಳ್ತಾನೆ ಒಂದು ಕೃತಿಯಲ್ಲಿ ಅಂತಕ್ಕಂಥ ಕೃತಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತಾನೆ ಹೇಳಿದ್ರೆ ನಾನು ಆಮೇಲೆ ಕೊಡ್ತೇನೆ. ಸಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಯಾವುದು ಅಂತ ಹೇಳಿದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಸುಮಾರು 5ರಿಂದ 6 ರಾಜಧಾನಿಗಳಿರುತ್ತವೆ. ಸೊ ನೋಡಿ, ಮೊದಲನೇದಾಗಿ ನಾವು ಆನೆಗುಂದಿ ಅಂತಕ್ಕಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿಯಾದ ಉತ್ತರ ಆಗುತ್ತೆ. ಮೊದಲನೇ ರಾಜಧಾನಿ ಬಂದು ಆನೆಗುಂದಿ, ತದನಂತರ ವಿಜಯನಗರ, ತದನಂತರ ಮತ್ತೆ ಪೆನುಗೊಂಡ, ತದನಂತರ ಮತ್ತೆ ಆನೆಗುಂದಿ ಆಗುತ್ತೆ. ಸೊ ಆನೆಗುಂದಿ ಆದ್ಮೇಲೆ ವಿಜಯನಗರ, ನಂತರ ಪೆನುಗೊಂಡ ಅಂತ ಹೇಳ್ತೀವಿ. ಪೆನುಗೊಂಡ ನಂತರ ತದನಂತರ ಮತ್ತೆ ಅವರು ಆನೆಗುಂದಿಯನ್ನು ಮತ್ತೆ ರಾಜಧಾನಿ ಮಾಡ್ಕೊಳ್ತಾರೆ ಆನೆಗುಂದಿ. ತದನಂತರ ಮತ್ತೆ ವೆಲ್ಲೂರು ಅಂತೇಳಿ ವೆಲ್ಲೂರು ಅಂತಕ್ಕಂಥದ್ದು ಇನ್ನೊಂದು ರಾಜಧಾನಿ ಇದೆ. ಇಲ್ಲಿ ನೋಡ್ತೀನಿ ಹಾಕಿರ್ತೀವಿ. ಇಷ್ಟು ರಾಜಧಾನಿಗಳ ನಮ್ಮ ವಿಜಯನಗರ ಸಾಮ್ರಾಜ್ಯದವರು ಅರಸರು ಮಾಡ್ಕೊಂಡಿರ್ತಾರೆ ಅದನ್ನು ಕೂಡ ಕಂಡಿದ್ರು. ಆದರೆ ಈ ಪ್ರಶ್ನೆಗೆ ಉತ್ತರ ಹಂಪಿ ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತೆ. ಇನ್ನು ವಿಜಯನಗರಕ್ಕೆ ಭೇಟಿ ನೀಡಿದ ಪಶ್ಚಿಮದ ರಾಯಭಾರಿ ಅಬ್ದುಲ್ ರಜಾಕ್ ಆಗಿರ್ತಾರೆ. ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಅಲ್ಲಾಪ್ರಭುವಿನ ಚರಿತೆಯನ್ನು ತಿಳಿಸುವಂತಹ ಚಾಮರಸವನ್ನು ರಚಿಸಿದ ಗ್ರಂಥ ಯಾರಪ್ಪ ಅಂತ ಹೇಳಿದ್ರೆ ಚಾಮರಸ ಪ್ರಭುಲಿಂಗ ದೇವಿ ಅಂತ ಹೇಳಿ ಈ ಒಂದು ಪ್ರಶ್ನೆಗೆ ಉತ್ತರ ಆಗುತ್ತೆ. ಇನ್ನು ವಿಜಯನಗರ ಅರಸರ ಕಾಲದಲ್ಲಿ ಕಟ್ಟಡ ರಚನೆಯನ್ನು ಯಾವ ಶಿಲೆಯಿಂದ ಅಂತ ರಚನೆ ಮಾಡಲಾಗಿತ್ತಪ್ಪ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಣಶಿಲೆ ಅಥವಾ ಗ್ರಾನೈಟ್ ಶಿಲೆ ಅಂತ ಹೇಳಿ ಹೇಳ್ಬೋದು. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು? 1336 1336 ಇದು ವಿದ್ಯಾರಣ್ಯರ ಒಂದು ಆಶೀರ್ವಾದದಿಂದ ಸ್ಥಾಪನೆ ಆಗುತ್ತೆ. ಹರಿಹರ ಬುಕ್ಕರಾಯ ಸ್ಥಾಪನೆ ಮಾಡ್ತಾರೆ. ಓಕೆನಾ. ಇನ್ನು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿದ ರಾಜವಂಶದ ಸಂಗಮ ಸಾಳ್ವ ತುಳುವ ಅರಬಿದು. ಸೊ ಸ್ಥಾಪಕರು ಹೇಳಿದೆ ಆಗ ಯಾರಪ್ಪ ಅಂತ ಸಂಗಮ ವಂಶದ ಸ್ಥಾಪಕ ಹರಿಹರ, ಸಾಳ್ವ ವಂಶದ ಸ್ಥಾಪಕ ನರಸಿಂಹ, ತುಳು ವಂಶದ ಸ್ಥಾಪಕ ವೀರ ನರಸಿಂಹ, ಹಾಗೆ 4ನೇ ಒಂದು ಅರವಿಡು ವಂಶದ ಸ್ಥಾಪಕ ಯಾರಂತ ಕನಸು ಮಾಡಿರ್ತೇನೆ. ವಿಜಯನಗರ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಡೆಲ್ಲಿಗೋಪ ವಯಸ್ಸು ಅಬ್ದುಲ್ ರಜಾಕ್, ನಿಕೋಲಾ ಡಿ ಪಾಂಟಿ. ಇಷ್ಟೆಲ್ಲ ಒಂದು ವಿದೇಶಿ ಪ್ರವಾಸಿಗರು ಭೇಟಿ ನೀಡ್ತಾರೆ. ಇನ್ನು ಕನಕದಾಸ ರಚಿಸಿದಂಥ ಕೃತಿ ಮೋಹಂತರದಲ್ಲಿ ಇಲಾಖೆಯಿರುತ್ತೆ. ಹರಿಭಕ್ತ ಸಾರ ಈ ಒಂದು ಕೃತಿಗಳು ಕನಕದಾಸರು ರಚಿಸತಕ್ಕಂಥ ಕೃತಿಗಳಾಗಿರ್ತವೆ. ಸೊ ಈ ಒಂದು ಕೆಳಗಿನ ಪ್ರಶ್ನೆಗಳಿಗೆ ತುಂಬಾ ಲೆಂತಿ ಆದ ಆನ್ಸರ್ ಬೇಕಾಗುತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಟ್ಸ್ ಅನ್ನ ನಾನು ನಿಮಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೇನೆ. ಓಕೆನಾ. ಸೊ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಚಾಪ್ಟರ್ ಬಂದಿದೆ. ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯಿತಾ ಒಂದು ಶೇರ್ ಮಾಡ್ಕೊಳ್ಳಿ. ಚೆನ್ನಾಗಿ ಓದ್ತೀನಿ ಅಂತ ಹೇಳಿ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಧನ್ಯವಾದಗಳು.